ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಅಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ? ಉತ್ತರ: ಅಕ್ಕಿಯು ಎವೆತೆರೆದಿಕ್ಕುವ ಹೊತ್ತಿನೊಳಗೆ, ಅಂದರೆ ಕಣ್ಣುರೆಪ್ಪೆ ಮಿಟುಕಿಸುವಷ್ಟು ಸಮಯದಲ್ಲಿ ಅಕ್ಕಿಯು ಹಾರುತ್ತಿದೆ. ಪ್ರಶ್ನೆ 2. ಅಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ? ಉತ್ತರ: ಅಕ್ಕಿಯ ಗರಿಯಲ್ಲಿ ಕರಿ, ಬಿಳಿ, ಕೆಂಪು, ಹೊನ್ನಿನ ಹೊಳೆಯುವ ಬಣ್ಣಗಳಿವೆ. ಪ್ರಶ್ನೆ 3. ಅಕ್ಕಿಯ ಕಣ್ಣುಗಳು ಯಾವುವು? ಉತ್ತರ: ಸೂರ್ಯ, ಚಂದ್ರರು ಅಕ್ಕಿಯ ಕಣ್ಣುಗಳು. ಪ್ರಶ್ನೆ 4. ಅಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ? ಉತ್ತರ: ಅಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ. ಪ್ರಶ್ನೆ 5. ಅಕ್ಕಿ ಯಾರನ್ನು ಅರಸಿದೆ? ಉತ್ತರ: ಅಕ್ಕಿಯು ಹೊಸಗಾಲದ ಹಸುಮಕ್ಕಳನ್ನು ಅರಸಿದೆ. ಪ್ರಶ್ನೆ 6. ಅಕ್ಕಿಯು ಯಾವುದರ ಸಂಕೇತವಾಗಿದೆ? ಉತ್ತರ: ಅಕ್ಕಿಯು ಕಾಲಪಟ್ಟಿಯ ಸಂಕೇತವಾಗಿದೆ. ಪ್ರಶ್ನೆ 7. ಅಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ? ಉತ್ತರ: ಅಕ್ಕಿಯ ಚುಂಚಗಳು ದಿಗ್ಮಂಡಲಗಳ ಅಂಚಿನ ಆಚೆಗೂ ಚಾಚಿವೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಅಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಉತ್ತರ: ತಾರತಮ್ಯರಹಿತ ಸಮದೃಷ್ಟಿಯಿಂದ ಕೂಡಿದ ನೀಲಮೇಘಮಂಡಲಗಳ ಸಮಬಣ್ಣ ಎಂದು ಹೇಳಿ ಕಾಲದ ದೈತ್ಯತೆಯನ್ನು ಸಾಂಕೇತಿಸುವ ಕವಿ ಮುಗಿಲಿಗೆ ರೆಕ್ಕೆಗಳು ಮೂಡಿ ಇಡೀ ಆಕಾಶವೇ ಹಾರಿದಂತೆ ಆಗುತ್ತದೆ ಎನ್ನುತ್ತಾರೆ. ನಕ್ಷತ್ರ ಮಾಲೆಯನ್ನು ಧರಿಸಿಕೊಂಡು ಸೂರ್ಯಚಂದ್ರರನ್ನು ಕಣ್ಣಾಗಿಸಿಕೊಂಡು ಅಕ್ಕಿಯು ಹಾರಾಡುತ್ತಿರುವ ನೋಟ ಅದ್ಭುತವಾದುದು ಎಂದು ಕವಿ ಬೇಂದ್ರೆ ವರ್ಣಿಸುತ್ತಾರೆ. ಪ್ರಶ್ನೆ 2. ಹೊಸಗಾಲದ ಹಸುಮಕ್ಕಳನ್ನು ಅಕ್ಕಿ ಹೇಗೆ ಅರಸಿದೆ? ಉತ್ತರ: ಅಕ್ಕಿಯು, ಅಂದರೆ ಕಾಲಪಕ್ಷಿಯು, ಯುಗಯುಗಗಳ ಆಗುಹೋಗುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಮನ್ವಂತರದ ಪರಿವರ್ತನೆಯ ಪ್ರಗತಿಗೆ ಕಾರಣವಾಗಿದೆ. ಅಕ್ಕಿಯು, ಅಂದರೆ ಕಾಲಪಕ್ಷಿಯು, ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಹೊಸಗಾಲದ ಹಸುಮಕ್ಕಳನ್ನು ಅರಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಎಂದು ಕವಿಗಳು ವರ್ಣಿಸುತ್ತಾರೆ. ಪ್ರಶ್ನೆ 3. ಅಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ? ಉತ್ತರ: ಅಕ್ಕಿಯು ಬೆಳ್ಳಿಯ ಹಳ್ಳಿಯ ಮೇರೆಯನ್ನು ಮೀರಿ, ಅಂದರೆ ನಕ್ಷತ್ರಗಳ ಗಡಿಯನ್ನು ಮೀರಿ ತಿಂಗಳಿನೂರಿನ, ಅಂದರೆ ಚಂದ್ರಲೋಕದ ನೀರನ್ನು ಹೀರಿದೆ. ಕವಿ ಇಲ್ಲಿ ಕಾಲವು ಬಹು ವೇಗವಾಗಿ ಮುಂದುವರಿಯುತ್ತಿದ್ದು ವಿಜ್ಞಾನ ಬೆಳೆದು ಭೂಮಂಡಲದ ಆಚೆಗೆ ಚಂದ್ರಲೋಕಕ್ಕೂ ಹೋಗಿರುವುದನ್ನು ತಿಂಗಳಿನೂರಿನ ನೀರನ್ನು ಹೀರಿದೆ ಎಂದಿದ್ದಾರೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಅಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಕವಿ ಹೇಳಿರುವ ಮಾತುಗಳ್ಯಾವುವು? ಉತ್ತರ: ದ. ರಾ ಬೇಂದ್ರೆ ಅವರು ಅಕ್ಕಿ ಹಾರುತ್ತಿದೆ ನೋಡಿದಿರ ಕವನದಲ್ಲಿ ಚಲನಾಶೀಲವಾದ ಕಾಲವನ್ನು ಹಾರುತ್ತಿರುವ ಅಕ್ಕಿಗೆ ಹೋಲಿಸಿ ವರ್ಣಿಸಿದ್ದಾರೆ. ಹಲವು ಇರುಳುಗಳು ಅಳಿದು ದಿನದಿನಗಳು ಬೆಳಗಿ ಸುತ್ತಮುತ್ತಲೂ ಮೇಲೆ ಕೆಳಗೆ ಕಣ್ಣುರೆಪ್ಪೆ ಮಿಟುಕಿಸುವಷ್ಟು ವೇಗದಲ್ಲಿ ಕಾಲಪಕ್ಷಿಯು ದೂರ ದೂರ ಮುಂದೆ ಸಾಗುತ್ತಿದೆ. ಕಾಲಪಕ್ಷಿಗೆ ಕರಿನರೆ ಬಣ್ಣದ ಪುಚ್ಚಗಳು, ಅಂದರೆ ಬಾಲ ಉಂಟು. ಬಿಳಿ ಹೊಳೆ ಬಣ್ಣದ ಗರಿ ಉಂಟು. ಕೆನ್ನನೆ ಹೊನ್ನಿನ ಬಣ್ಣಗಳು ರೆಕ್ಕೆಗಳು ಎರಡೂ ಪಕ್ಕದಲ್ಲಿ ಉಂಟು. ಅಂದರೆ ಇಲ್ಲಿ ಕವಿಗಳು ಕಾಲದ 3 ಅವಸ್ಥೆಗಳನ್ನು ಬಣ್ಣಗಳ ಹೋಲಿಕೆಯ ಮುಖಾಂತರ ಬಹು ಸ್ವಾರಸ್ಯವಾಗಿ ವರ್ಣಿಸುತ್ತಾರೆ. ತಾರತಮ್ಯರಹಿತ ಸಮದೃಷ್ಟಿಯಿಂದ ಕೂಡಿದ ನೀಲಮೇಘಮಂಡಲ ಸಮಬಣ್ಣದಂತೆ, ಅನಂತರ ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗಳು ಮೂಡಿದಂತೆ, ನಕ್ಷತ್ರ ಮಾಲೆಯನ್ನು ಧರಿಸಿಕೊಂಡು ಸೂರ್ಯಚಂದ್ರರನ್ನು ಕಣ್ಣಾಗಿಸಿಕೊಂಡು ಅಕ್ಕಿಯು ಹಾರುತ್ತಿರುವ ನೋಟ ಅದ್ಭುತವಾದುದು ಎಂದು ಕವಿಗಳು ವರ್ಣಿಸುತ್ತಾರೆ. ಕಾಲಪಕ್ಷಿಯು ತನ್ನ ಪಯಣದಲ್ಲಿ ಅನೇಕ ರಾಜಮನೆತನಗಳನ್ನು, ಸಾಮ್ರಾಜ್ಯಗಳನ್ನು ಬೆಳೆಸಿದೆ. ಅನೇಕ ರಾಜ್ಯ ಸಾಮ್ರಾಜ್ಯ ಕೋಟೆಗಳನ್ನು ನಾಶಗೊಳಿಸಿದೆ. ತನ್ನ ಪಯಣದಲ್ಲಿ ಭೂಮಂಡಲದ ಮೇಲಿರುವ ಖಂಡಗಳನ್ನು ತೇಲಿಸಿ ಮುಳುಗಿಸಿ ಪ್ರಾಕೃತಿಕ ಬದಲಾವಣೆಗಳಿಗೂ ಕಾರಣವಾಗಿದೆ. ಕಾಲಪಕ್ಷಿಯು ಸಾರ್ವಭೌಮರೆಂದು ಮೆರೆಯುತ್ತಿದ್ದ ಸಾಮ್ರಾಟರ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಮೆಟ್ಟಿ ನಿಂತಿದೆ. ಅದು ಯುಗಯುಗಗಳ ಆಗುಹೋಗುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಮನ್ವಂತರದ ಪರಿವರ್ತನೆಗೆ
ಪ್ರಗತಿಗೆ ಕಾರಣವಾಗಿದೆ. ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಮುಂದಿನ ಜನಾಂಗದ ಮಕ್ಕಳನ್ನು ಅರಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಎಂದು ಕವಿಗಳು ವರ್ಣಿಸುತ್ತಾರೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1. ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಆಯ್ಕೆ. ಈ ವಾಕ್ಯವನ್ನು ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ದ. ರಾ ಬೇಂದ್ರೆ ಅವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದ ಅಕ್ಕಿ ಹಾರುತ್ತಿದೆ ನೋಡಿದಿರ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ಕವಿ ದ. ರಾ ಬೇಂದ್ರೆ ಅವರು ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ವರ್ಣಿಸುವ ಸಂದರ್ಭದಲ್ಲಿ ಕಾಲಪಕ್ಷಿಯ ರೂಪವನ್ನು ತಿಳಿಸುತ್ತಾ ಅದರ ಎರಡು ಕಡೆ ಕನ್ನನೆ ಮತ್ತು ಹೊನ್ನಿನ ಬಣ್ಣದ ಎರಡು ರೆಕ್ಕೆಗಳಿವೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ. ಕಾಲದ ಹಕ್ಕಿಗೆ ಸೂರ್ಯೋದಯ ಅಂದರೆ ಹೊನ್ನನೆ ಮತ್ತು ಸೂರ್ಯಾಸ್ತ ಅಂದರೆ ಕೆನ್ನನೆ ಎಂಬ ಎರಡು ರೆಕ್ಕೆಗಳಿವೆ ಎಂಬುದು ಕಾಲದ ಚಲನೆಗೆ ಸೂಕ್ತವಾದ ಕಲ್ಪನೆಯಾಗಿದ್ದು ಸ್ವಾರಸ್ಯಪೂರ್ಣವಾಗಿದೆ. 2. ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಆಯ್ಕೆ. ಈ ವಾಕ್ಯವನ್ನು ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ದ. ರಾ ಬೇಂದ್ರೆ ಅವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದ ಅಕ್ಕಿ ಹಾರುತ್ತಿದೆ ನೋಡಿದಿರ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ಕವಿ ದ. ರಾ ಬೇಂದ್ರೆ ಅವರು ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ವರ್ಣಿಸುವ ಸಂದರ್ಭದಲ್ಲಿ ಕಾಲಪಕ್ಷಿಯು ಸಾರ್ವಭೌಮರೆಂದು ಮೆರೆಯುತ್ತಿದ್ದ ಸಾಮ್ರಾಟರ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಮೆಟ್ಟಿ ನಿಂತಿದೆ ಎಂದು ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ. ಕಾಲದ ಗತಿಯಲ್ಲಿ ವೈಭವದಿಂದ ಅಹಂಕಾರದಿಂದ ಮೆರೆದ ಸಾರ್ವಭೌಮರೆಲ್ಲರೂ ನಾಮಾವಶೇಷವಾಗಿದ್ದಾರೆ ಎಂಬುದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ. 3. ಬಲ್ಲರು ಯಾರ ಹಾಕಿದ ಹೊಂಚ. ಆಯ್ಕೆ. ಈ ವಾಕ್ಯವನ್ನು ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ದ. ರಾ ಬೇಂದ್ರೆ ಅವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದ ಅಕ್ಕಿ ಹಾರುತ್ತಿದೆ ನೋಡಿದಿರ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ಕವಿ ದ. ರಾ ಬೇಂದ್ರೆ ಅವರು ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ವರ್ಣಿಸುವ ಸಂದರ್ಭದಲ್ಲಿ ಕಾಲಪಕ್ಷಿಯು ಹಾರುತ್ತಾ ದಿಗ್ಮಂಡಲಗಳ ಅಂಚಿನ ಆಚೆಗೂ ತನ್ನ ಕೊಕ್ಕನ್ನು ಚಾಚಿ ಇಡೀ ಬ್ರಹ್ಮಾಂಡವನ್ನು ಒಡೆಯುವುದಕ್ಕೆಂಬಂತೆ ಹಾರುತ್ತಿದೆ, ಅದರ ಸಂಚನ್ನು ಬಲ್ಲವರ್ಯಾರು ಎಂದು ವಿಸ್ಮಯದಿಂದ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ. ಕಾಲದ ವೇಗ ವಿಸ್ತಾರವನ್ನು ಅದು ಉಂಟು ಮಾಡಬಹುದಾದ ಪರಿಣಾಮವನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ. 4. ಹೊಸಗಾಲದ ಹಸುಮಕ್ಕಳ ಅರಸಿ. ಆಯ್ಕೆ. ಈ ವಾಕ್ಯವನ್ನು ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ದ. ರಾ ಬೇಂದ್ರೆ ಅವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದ ಅಕ್ಕಿ ಹಾರುತ್ತಿದೆ ನೋಡಿದಿರ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ಕವಿ ದ. ರಾ ಬೇಂದ್ರೆ ಅವರು ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ವರ್ಣಿಸುವ ಸಂದರ್ಭದಲ್ಲಿ ಕಾಲಪಕ್ಷಿಯು ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಮುಂದಿನ ಜನಾಂಗದ ಮಕ್ಕಳನ್ನು ಅರಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಎಂದು ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ. ಕಾಲಪಕ್ಷಿಯು ಯುಗಯುಗದಲ್ಲೂ ಜನರಿಗೆ ಚೈತನ್ಯವನ್ನು ತುಂಬಿ ಮುಂದಿನ ಜನಾಂಗವನ್ನು ಅರಸುತ್ತಿದೆ ಎಂಬುದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ. 5. ಮಂಗಳಲೋಕದ ಅಂಗಳಕ್ಕೇರಿ. ಆಯ್ಕೆ. ಈ ವಾಕ್ಯವನ್ನು ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ದ. ರಾ ಬೇಂದ್ರೆ ಅವರ ಗರಿ ಕವನ ಸಂಕಲನದಿಂದ ಆಯ್ದ ಅಕ್ಕಿ ಹಾರುತ್ತಿದೆ ನೋಡಿದಿರ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ಕವಿ ದ. ರಾ ಬೇಂದ್ರೆ ಅವರು ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ವರ್ಣಿಸುತ್ತಾ ಕಾಲಪಕ್ಷಿಯು ನಕ್ಷತ್ರಗಳನ್ನು ಮೀರಿ ಚಂದ್ರಲೋಕದ ನೀರನ್ನು ಹೀರಿ ಆಟವಾಡಲು ಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ. ವೇಗದ ಕಾಲಗತಿಯಲ್ಲಿ ಮಾನವನು ವೈಜ್ಞಾನಿಕವಾಗಿ ಮುಂದುವರಿಯುತ್ತಾ ಚಂದ್ರ, ಮಂಗಳ ಗ್ರಹ ಮುಂತಾದ ಆಕಾಶ ಕಾಯಗಳೆಡೆಗೆ ಹಾರುತ್ತಿರುವುದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ.
ಹೊಂದಿಸಿ ಬರೆಯಿರಿ. ಅಕ್ಕಿ ಪಕ್ಷಿ, ನಾಲ್ಕು ತಂತಿ ಜ್ಞಾನಪೀಠ, ನೀಲ ಮೇಘಮಂಡಲ ಸಮಬಣ್ಣ, ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ, ತೇಲಿಸಿ ಮುಳುಗಿಸಿ ಖಂಡಗಳ, ಮಂಗಳ ಅಂಗಳ ಕೆರೆ. ಭಾಷಾ ಚಟುವಟಿಕೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಕೊಟ್ಟಿರುವ ಪದಗಳ ಸಮಾನಾರ್ಥಕ ಪದ ಬರೆಯಿರಿ. ಸೂರ್ಯ, ರವಿ, ಭಾನು, ಭಾಸ್ಕರ. ಅರ್ಕ: ಎದೆ, ಹೃದಯ, ಗುಂಡಿಗೆ, ಉರ. ಮೇಘ, ಮೋಡ, ಮುಗಿಲು. ಗಡ, ಸಣ್ಣ ಕೋಟೆ. ಅರಸು, ಶುಭ ಕೋರು, ಆರೈಸು. ಒಕ್ಕಿ, ಒಕ್ಕಣೆ ಮಾಡಿ, ತೆನೆಯಿಂದ ಕಾಳನ್ನು ಬೇರ್ಪಡಿಸಿ. ಕೆನ್ನ, ಕೆಂಪು. ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವ ಬರೆಯಿರಿ. ಬಣ್ಣ, ವರ್ಣ. ಬ್ರಹ್ಮ, ಬೊಮ್ಮ. ಚಂದ್ರ, ಚಂದಿರ. ಯುಗ, ಜುಗ. ಅಂಗಳ, ಅಂಕಣ. ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ. ಇರುಳಳಿದು, ಇರುಳು ಪ್ಲಸ್ ಅಳಿದು ಲೋಪಸಂಧಿ. ತೆರೆದಿಕ್ಕುವ, ತೆರೆದು ಪ್ಲಸ್ ಇಕ್ಕುವ ಲೋಪಸಂಧಿ. ಹೊಸಗಾಲ, ಹೊಸ ಪ್ಲಸ್ ಕಾಲ ಆದೇಶ ಸಂಧಿ. ದಿಗ್ಮಂಡಲ, ದಿಕ್ ಪ್ಲಸ್ ಮಂಡಲ ಜಸ್ತ್ವ ಸಂಧಿ. ತಿಂಗಳಿನೂರು, ತಿಂಗಳಿನ ಪ್ಲಸ್ ಊರು ಲೋಪಸಂಧಿ. ಕೊಟ್ಟಿರುವ ಅವ್ಯಯ ಪದಗಳು ಯಾವ ಯಾವ ಅವ್ಯಯಕ್ಕೆ ಸೇರಿವೆ ಎಂಬುದನ್ನು ಗುರುತಿಸಿ. ಸಮಾನಾರ್ಥಕವ್ಯಯ ಬೇಗನೆ ಮೆಲ್ಲಗೆ. ಅನುಕರಣಾವ್ಯಯ ದಗದಗ ರುಯ್ಯನೆ. ಭಾವಸೂಚಕವ್ಯಯ ಅಯ್ಯೋ ಓ. ಕ್ರಿಯಾರ್ಥಕವ್ಯಯ ಸಾಕು ಹೌದು. ಸಂಬಂಧಾರ್ಥಕವ್ಯಯ ಆದ್ದರಿಂದ ಅಲ್ಲದೆ. ಅವತರಣಾರ್ಥಕವ್ಯಯ ಅದುವೇ ನೀನೆ. ಭಾಗ 2. ಬಹು ಆಯ್ಕೆ ಪ್ರಶ್ನೆಗಳು. 1. ಸೂರ್ಯ ಇದರ ಸಮಾನಾರ್ಥಕ ಪದ. ಆಯ್ಕೆ: ಚಂದ್ರ, ಆಕಾಶ, ನೇಸರ, ಭೂಮಿ. ಉತ್ತರ: ನೇಸರ. 2. ಕೆನ್ನ ಇದರ ಸಮಾನಾರ್ಥಕ ರೂಪ. ಆಯ್ಕೆಗಳು: ಚಿನ್ನ, ಚೆನ್ನ, ಹಳದಿ, ಕೆಂಪು. ಉತ್ತರ: ಕೆಂಪು. 3. ಅಕ್ಕಿ ಇದರ ತತ್ಸಮ ರೂಪ. ಆಯ್ಕೆಗಳು: ಪ್ರಾಣಿ, ಪಕ್ಷಿ, ಗಿಳಿ, ಪಂಜರ. ಉತ್ತರ: ಪಕ್ಷಿ. 4. ಹೊಸಕಾಲ ಪದದಲ್ಲಿರುವ ಸಂಧಿ. ಆಯ್ಕೆ: ಲೋಪಸಂಧಿ, ಆದೇಶ ಸಂಧಿ, ಆಗಮ ಸಂಧಿ, ಗುಣಸಂಧಿ. ಉತ್ತರ: ಆದೇಶ ಸಂಧಿ. 5. ತೆರೆದಿಕ್ಕುವ ಪದದಲ್ಲಿರುವ ಸಂಧಿ. ಆಯ್ಕೆಗಳು: ಎಣ್ಸಂಧಿ, ಗುಣಸಂಧಿ, ಲೋಪಸಂಧಿ, ಆದೇಶ ಸಂಧಿ. ಉತ್ತರ: ಲೋಪಸಂಧಿ. 6. ಇರುಳಿರುಳಳಿದು ಪದದಲ್ಲಿರುವ ವ್ಯಾಕರಣಾಂಶ. ಆಯ್ಕೆ: ಜೋಡಿಪದ, ಅನುಕರಣಾವ್ಯಯ, ದ್ವಿರುಕ್ತಿ, ಸಮರ್ಪಕ ಪದ. ಉತ್ತರ: ದ್ವಿರುಕ್ತಿ. 7. ನಾಮಪದ ಕ್ರಿಯಾಪದಗಳಂತೆ ಲಿಂಗ, ವಚನ, ವಿಭಕ್ತಿಗಳಿಂದ ರೂಪಭೇದ ಹೊಂದದೆ ಏಕರೂಪವಾಗಿರುವ ಪದಗಳೇ. ಆಯ್ಕೆ: ಕ್ರಿಯಾಪದಗಳು, ಕೃದಂತಗಳು, ವಿರುಕ್ತಿಗಳು, ಅವ್ಯಯಗಳು. ಉತ್ತರ: ಅವ್ಯಯಗಳು. 8. ಮೆಲ್ಲಗೆ ಇದು ಈ ಅನ್ವಯ ಪದವಾಗಿದೆ. ಆಯ್ಕೆ: ಸಾಮಾನ್ಯಾವ್ಯಯ, ಅನುಕರಣ, ಭಾವಸೂಚಕ, ಸಂಬಂಧಾರ್ಥಕ. ಉತ್ತರ: ಸಾಮಾನ್ಯಾವ್ಯಯ. 9. ದಗದಗ, ಕರಕರ, ರೊಯ್ಯನೆ, ದಡದಡ ಇವು ಈ ಅವ್ಯಯಕ್ಕೆ ಉದಾಹರಣೆಗಳು. ಆಯ್ಕೆಗಳು: ಭಾವಸೂಚಕ, ಸಾಮಾನ್ಯ, ಅನುಕರಣಾವ್ಯಯ, ಸಂಬಂಧಾರ್ಥಕ. ಉತ್ತರ: ಅನುಕರಣಾವ್ಯಯ. 10. ಆಹಾ, ಅಯ್ಯೋ, ಓಹೋ, ಬಳಿರೆ ಇವು ಈ ಅವ್ಯಯಕ್ಕೆ ಉದಾಹರಣೆಗಳು. ಆಯ್ಕೆ: ಸಾಮಾನ್ಯ, ಸಂಬಂಧಾರ್ಥಕ, ಭಾವಸೂಚಕ, ಅನುಕರಣ. ಉತ್ತರ: ಭಾವಸೂಚಕ. 11. ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ. ಇಲ್ಲಿರುವ ಅಲಂಕಾರ. ಆಯ್ಕೆಗಳು: ಉಪಮ, ಉತ್ಪ್ರೇಕ್ಷೆ, ರೂಪಕ, ದೃಷ್ಟಾಂತ. ಉತ್ತರ: ಉತ್ಪ್ರೇಕ್ಷೆ. 12. ಸೂರ್ಯಚಂದ್ರರು. ಇಲ್ಲಿರುವ ಸಮಾಸ. ಆಯ್ಕೆ: ತತ್ಪುರುಷ ಸಮಾಸ, ದ್ವಂದ್ವ ಸಮಾಸ, ದ್ವಿಗು ಸಮಾಸ, ಗಮಕ ಸಮಾಸ. ಉತ್ತರ: ದ್ವಂದ್ವ ಸಮಾಸ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. 1. ದಗದಗ, ಅನುಕರಣಾವ್ಯಯ, ನೆರೆಹೊರೆ, ಜೋಡಿಪದ. 2. ಗಡ, ಸಣ್ಣ ಕೋಟೆ. ಎವೆ, ಕಣ್ಣರೆಪ್ಪೆ. 3. ಹೊಸಗಾಲ, ಆದೇಶ ಸಂಧಿ, ಮನ್ವಂತರ, ಎಣ್ಸಂಧಿ. 4. ಖಂಡ, ವಿರುಕ್ತಿ, ಸುತ್ತಮುತ್ತ, ಜೋಡಿಪದ. 5. ಸಾಕು, ಕ್ರಿಯಾರ್ಥಕ ಅವ್ಯಯ. ಅವನೇ, ಅವತರಣಾರ್ಥಕ ಅವ್ಯಯ. 6. ಅವನು ಏಕವಚನ, ಅವರು ಬಹುವಚನ. 7. ರೆಕ್ಕೆಯ ಷಷ್ಠಿ ವಿಭಕ್ತಿ, ಮಕ್ಕಳನ್ನು ದ್ವಿತೀಯ ವಿಭಕ್ತಿ. ಅಕ್ಕಿ ಆರುತ್ತಿದೆ ನೋಡಿದಿರ ಪದ್ಯದ ವ್ಯಾಕರಣಾಂಶಗಳು. ಪದಗಳ ಅರ್ಥ: ನರೆ, ಬಿಳಿ ಬಣ್ಣ. ಹೊನ್ನ, ಹಳದಿ. ಮಂಡಲ, ಭೂಮಂಡಲ. ಪುಚ್ಚ, ರೆಕ್ಕೆ, ಪುಕ್ಕ. ಎವೆ, ಕಣ್ಣರೆಪ್ಪೆ. ಮನ್ವಂತರ, ಪರಿವರ್ತನೆಯ ಕಾಲ. ಸಮಾನಾರ್ಥಕ ಪದಗಳು.
ಒಕ್ಕಿ ತೆನೆಯಿಂದ ಕಸ ಬೇರ್ಪಡಿಸು. ಸೂರ್ಯ ರವಿ ಭಾನು ಭಾಸ್ಕರ. ಅರಸು ಆಶೀರ್ವದಿಸು. ಎದೆ ಹೃದಯ. ಮೇಘ ಮೋಡ. ಗಡ ಸಣ್ಣ ಕೋಟೆ. ಕೆನ್ನ ಕೆಂಪು. ಸಮತದ್ಭವಗಳು. ಪಕ್ಷಿ ಪಕ್ಕಿ ಅಕ್ಕಿ. ಚಂದ್ರ ಚಂದಿರ. ಮಂಡಲ ಮಂಡಳ. ಕಾವ್ಯ ಕಬ್ಬ. ಮಾಲ ಮಾಲೆ. ಬ್ರಹ್ಮ ಬೊಮ್ಮ. ವರ್ಣ ಬಣ್ಣ. ಯುಗ ಜುಗ. ಧ್ವನಿ ದನಿ. ಸಂಧಿ ಪದಗಳು. 1. ಇರುಳಳಿದು. ಇರುಳು ಪ್ಲಸ್ ಅಳಿದು ಲೋಪಸಂಧಿ. 2. ತೆರೆದಿಕ್ಕುವ. ತೆರೆದು ಪ್ಲಸ್ ಇಕ್ಕುವ ಲೋಪಸಂಧಿ. 3. ಹೊಸಗಾಲ. ಹೊಸ ಪ್ಲಸ್ ಕಾಲ ಆದೇಶ ಸಂಧಿ. 4. ಗರಿಯುಂಟು. ಗರಿ ಪ್ಲಸ್ ಉಂಟು ಆಗಮ ಸಂಧಿ. 5. ಇರುಳಿರುಳು. ಇರುಳು ಪ್ಲಸ್ ಇರುಳು ಲೋಪಸಂಧಿ. 6. ಮನ್ವಂತರ. ಮನು ಪ್ಲಸ್ ಅಂತರ ಎಂಡ್ಸಂಧಿ. ಸೂಕ್ತಿಗಳು. ದಿನ ದಿನ. ಇರುಳಿರುಳು. ಬಣ್ಣ ಬಣ್ಣ. ಗಾವುದ ಗಾವುದ. ಯುಗ ಯುಗ. ವ್ಯಾಯಗಳು. ಸಾಮಾನ್ಯ ವ್ಯಾಯಗಳು. ಬೇಗನೆ ಮೆಲ್ಲಗೆ ಸೊಗಸಾಗಿ ಸುಮ್ಮನೆ ತಟ್ಟನೆ ತರುವಾಯ ಹಾಗೆ ಅಂತೂ ಬೇರೆ ಬಳಿಕ ಕೂಡಲೇ ಚೆನ್ನಾಗಿ. ಕರ್ಣವ್ಯಯಗಳು. ಚಟ ಚಟ ಕರಕರ ಚುರು ಚುರು ದಗ ದಗ ರೊಯ್ಯನೆ ಸುಯ್ಯನೆ ಗುಳುಗುಳು ದಡ ದಡ. ಭಾವಸೂಚಕ ವ್ಯಯ. ಆಹಾ ಬಳಿರೆ ಅಯ್ಯೋ ಓಹೋ ಓ ಆಹಾ ಆಹಾ ಓ. ಸಾರ್ಥಕ ವ್ಯಯಗಳು. ಹೌದು ಸಾಕು ಅಲ್ಲ ಹೌದು ಬೇಡ ಉಂಟು. ಸಾರ್ಥಕ ವ್ಯಯಗಳು. ಮತ್ತು ಅಥವಾ ಆದ್ದರಿಂದ ಹೂ ಅಲ್ಲದೆ. ಶರಣಾರ್ಥಿಕ ವ್ಯಯ. ಅವನೇ ಅದುವೇ ನೀನೇ ಅವಳೇ ಅವರೇ.